ಈಗ ಯೂಶಲಿ ಏನಂತಂದ್ರೆ ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ತರ 7 ಜನರು ಇರ್ತಾರೆ ಅನ್ನುವಂಥದ್ದಿದೆ. ಸೊ ಸ್ವಲ್ಪ ಅವರ ಹೋಲಿಕೆಗಳು, ಮುಖಭಾವ ಆಗಿರ್ಬೋದು, ಅವರ ಹೋಲಿಕೆಗಳಾಗಿರ್ಬೋದು, ಅವರ ಆಟಿಟ್ಯೂಡ್ ಆಗಿರ್ಬೋದು, ಒಂದು ಸ್ವಲ್ಪ ಬರಬಹುದು ಅಂತ. ಬಿಕಾಸ್ ಯಾಕಂತಂದ್ರೆ ನೋಡ್ತೀವಿ ಅವ್ರ ಕಣ್ಣು ಅವ್ರ ತರ ಇದೆ, ಮೂಗು ಅವ್ರ ತರ ಇದೆ ಅಂತ ಹೇಳ್ತಾರೆ. ಸೊ ಬಟ್ ಏನಂತಂದ್ರೆ ಕಂಪ್ಲೀಟ್ ಹೈಟ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲಾನು ಕೂಡ ಸೇಮ್ ಆಸ್ ಇಟ್ ಈಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ತರ ಇದೆ. ಸೊ ಕೇವಲ ಶಾರೀರಿಕವಾಗಿ ಅಷ್ಟೇ ಅಲ್ಲದೆ, ಸೊ ನೀವು ಐ ಥಿಂಕ್ ನೀವು ಮಾನಸಿಕವಾಗಿ ಅವ್ರು ಮಾಡುವಂಥ ಸ್ವ್ಯಾಗ್ ಆಗಿರ್ಬೋದು, ಆ ಆಟಿಟ್ಯೂಡು, ಆ ವಾಕಿಂಗ್ ಸ್ಟೈಲು, ಮಾತನಾಡುವಂತಹ ಶೈಲಿ ಅಥವಾ ಲುಕ್ ಕೊಡುವಂಥದ್ದು, ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರ ಥರನೇ ಇದು ಮಾಡುವಂಥದ್ದು. ಸೊ ಇದೆಲ್ಲ ಮೈಗೂಡಿಸ್ಕೋಬೇಕು ಅಥವಾ ಇದು ನಿಮ್ಗೆ ಬರಬೇಕು, ರೂಢಿ ಆಗಬೇಕು ಅಂತಂದರೆ ಅದಕ್ಕೆ ಇದು ಜೆನ್ಯೂನ್ ಆಗಿ ಬಂದಿದೆ ಅಥವಾ ನೀವು ಬೇಕು ಅಂತ ಬಂದು ಮಾಡ್ಕೊಂಡಿದ್ದ ಅಂತ ಸರ್? ಅಂದರೆ ಇಂಟರ್ವ್ಯೂ ಆದಮೇಲೂ ಬೇಕಾದ್ರೆ ನಿಮ್ಮ ಜೊತೆಲಿ ಬೇಕಾದ್ರೆ ಇದ್ಬಿಡ್ತೀನಿ ಒಂದು ವಾರ ಬೇಕಾರೆ. ನಂಗೆ ಆ ಥರ ಬರಲ್ಲ ಸರ್. ಹಿಂಗೆ ಆ್ಯಕ್ಟ್ ಮಾಡಬೇಕು, ಹಿಂಗೆ ಇರಬೇಕು. ಎಷ್ಟು ಅಮ್ಮಮ್ಮ ಅಂದರೆ ಎಷ್ಟೊತ್ತು ಮಾಡ್ಬೋದು? ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 5 ಅವರ್, 10 ಅವರ್ ಮಾಡ್ಬೋದು. ನಿಮ್ಗೆ ಎನಿ ಟೈಮ್ ಆ್ಯಕ್ಟ್ ಮಾಡ್ಕೊಂಡೇ ಇರಬೇಕು ಅಂದರೆ ಆಗಲ್ಲ ಸರ್. ನನ್ಗೆ ಅದೇ ಡೌಟ್ ಬಂದಿದ್ದಲ್ಲ, ಅದೇ ನನಗೂ ಗೊತ್ತಿಲ್ಲ. ಬಟ್ ನಾನು ನಾರ್ಮಲಾಗೇ ಇರ್ತೀನಿ. ನನಗೆ ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು. ನೀವು ಹೇಳಿದ್ರಲ್ಲ ಇಲ್ಲೇ ಲುಕ್ ಕೊಡಬೇಕು, ಹಿಂಗೆ ಇರಬೇಕು, ಅದೆಲ್ಲ ಇಲ್ಲ. ನಾನಾಗಿರ್ತೀನಿ. ಅಯ್ಯೋ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಬಟ್ ಭಗವಂತ ಕೊಟ್ಬಿಟ್ಟಿದ್ದಾನೆ. ಅದು ಥ್ಯಾಂಕ್ಸ್ಫುಲ್ ಹೇಳ್ಬೇಕು. ಅಂದರೆ ಅವ್ರು ನೋಡೋಕ್ಕೆ ಕೋಟ್ಯಾಂತರ ಜನ ಇಷ್ಟಪಡ್ತಾರೆ. ಅವ್ರನ್ನ ನನ್ನ ರೂಪದಲ್ಲಿ ಕಾಣ್ತಾರೆ ಅಂದಾಗ ನನಗೆ ನನ್ನ ಮೇಲೆ ಅನಿಸುತ್ತೆ, ದೇವ್ರು ಎಷ್ಟು ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾನಪ್ಪ, ಅದನ್ನು ಹೆಸರು ಉಳಿಸ್ಕೊಂಡು ಕೊನೆವರೆಗೂ ಹೋಗ್ಬೇಕು ಅನ್ನೋದು. ಬಟ್ ನನಗೆ ಆ ಥರ ಆ್ಯಕ್ಟ್ ಮಾಡಬೇಕು, ಹಿಂಗೆ ಇರಬೇಕು ಅನ್ನೋದಿಲ್ಲ. ಬಟ್ ಆಸ್ ಇಟ್ ಈಸ್ ಅದು ಹೆಂಗೆ ಸಾಧ್ಯ? ಒಬ್ಬ ವ್ಯಕ್ತಿ ಈಗ ನೀವೇ ನೋಡಿದ್ರಿ, ವರ್ಕೌಟ್ ಮಾಡ್ಬೇಕು ಜೊತೆಲಿದೆ, ಹಿಂಗೆ ಮಾಡಬೇಕಪ್ಪ, ಹಿಂಗೆ ಇರಬೇಕಪ್ಪ ಅಂತಲೂ ಏನಿಲ್ಲ. ಅದಾದ್ಮೇಲೆ ನೀವು ನನಗೆ ಒಂದು ಅಲ್ಲಿ ಒಂದಷ್ಟು ಕಡೆ ಸಿಕ್ಕಿದ್ದೀರ. ನನಗೆ ಆ ಥರ ಹಿಂಗೆ ಇರಬೇಕು ಅನ್ನೋದೇನಿಲ್ಲ. ದೇವ್ರು ಕೊಟ್ಟಿದ್ದಾನೆ, ಅದಕ್ಕೊಂದು ಲೈಫ್ ಟೈಮ್ ಥ್ಯಾಂಕ್ಸ್ ಹೇಳೋರು ಕಡಿಮೆ. ಅದೇನು ಮಾಡಿಲ್ಲ ಸರ್. ಆ್ಯಕ್ಟ್ ಮಾಡಬೇಕು, ಕಲಿಬೇಕು, ಅದೇನಿಲ್ಲ. ಎಸ್, ಅವಿನಾಶ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಎಲ್ಲಿ ಫಸ್ಟ್ ಭೇಟಿಯಾಗಿದ್ದು, ಆ ಭೇಟಿಯಾಗಿದ್ದಂತಹ ಮೂಮೆಂಟ್ ಹೆಂಗಿತ್ತು ಅಂತ? ಫಸ್ಟು ನಾನು ಆಟ ಎಲ್ಲ ಓಡಿಸ್ಬೇಕಾದ್ರೆ ಚಿಕ್ಕಮಂಗ್ಳೂರು ಇದ್ದಾಗ ಅವ್ರ ಯಜಮಾನ ಶೂಟಿಂಗ್ ನಡೀತಾ ಇತ್ತು. ಅವಾಗ ಬಂದಾಗ ನಾನು ನಾರ್ಮಲ್ ನೈಟೆಲ್ಲ ಆಟ ಓಡಿಸ್ಬಿಟ್ಟು ಬೆಳಗ್ಗೆ ಹಿಂಗೆ ನಮ್ಮ ಹುಡುಗರಿಗೆ ಫೋನ್ ಮಾಡಿದ್ರು, ಇಲ್ಲಿದ್ದಾರೆ ಅಣ್ಣ ಬಂದಿದ್ದಾರೆ ಬಾ ಹೋಗೋಣ ಅಂತ. ಸೀದಾ ಹೋದ್ವಿ. ಅವಾಗ ಗೊತ್ತಿಲ್ಲ, ನಾವು ಒಂದು ಫ್ಯಾನ್ ಆಗಿ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದೆ ಫಸ್ಟ್ ಟೈಮ್. ಅದಾದಮೇಲೆ ಮಜಾ ಭಾರತಕ್ಕೆ ಬಂದೆ. ಮಜಾ ಭಾರತ ಆದಮೇಲೆ ಮಜಾ ಟಾಕೀಸಲ್ಲಿ ಸುಜಾನ್ ಸರ್ದು ಒಂದು ಸ್ಕಿಟ್ ಮಾಡೋಕ್ಕೆ ಕರೆದಿದ್ದು, ಸೀನಿಯರ್ಸು ಜೂನಿಯರ್ಸು ಅಂತ. ಪಕ್ಕದಲ್ಲಿ ಕಂಠೀರವದಲ್ಲೇ ರಾಬರ್ಟ್ ಶೂಟಿಂಗ್ ನಡೀತಿತ್ತು. ಸುಜಾನ್ ಸರ್ ಸ್ಟೇಜ್ ಮೇಲೆ ನಿನ್ಗೆ ಒಂದು ಆಮೇಲೆ ಸರ್ಪ್ರೈಸ್ ಇದೆ ಕಣೋ. ನಾನು ಆಯ್ತಣ್ಣ. ದರ್ಶನ್ ಸರ್ ಬಂದರು, ಪಟ್ಟ ಅಂತ ಸೆಟ್ ಆಫ್ ಆಯಿತು. ನಾನು ನೋಡಿ ಗ್ಯಾಲರಿಲಿ ಕೂತ್ಕೊಂಡಿದ್ದೆ. ಒಂದು ಸ್ಕಿಟ್ ಮುಗ್ದಿತ್ತು, ಗ್ಯಾಲರಿಲಿ ಹೋದೆ. ಹೋಗ್ಬಿಟ್ಟು ಅಣ್ಣ ನಮಸ್ತೆ ಅಣ್ಣ ಅಂತ ಕಾಲಿಗೆ ಬಿದ್ದೆ. ಅವರೇ ಹೇಳ್ತಿದ್ದಾರೆ, ಅಂದರೆ ಅವಿನಾಶ ಹೆಸರು, ಚಿಕ್ಕಮಂಗ್ಳೂರಾ, ಚೆನ್ನಾಗಿ ಮಾಡ್ತಿದ್ಯಾ ಚಿನ್ನ, ಚೆನ್ನಾಗಿ ಮಾಡು. ನಾನು ಶಾಕು. ಅಂದರೆ ಅವ್ರು ನೋಡಿದ್ದಾರೆ, ಅವ್ರು ಮಾತಾಡ್ತಿದ್ದಾರೆ. ಬಟ್ ನಾನು ಅದಕ್ಕಿಂತ ಮುಂಚೆ ಹೋದಾಗ ಒಬ್ಬ ನಾರ್ಮಲ್ ಫ್ಯಾನ್ ಆಗಿ ಹೋಗಿದ್ದೆ. ಬಟ್ ಅವ್ರ ಬಾಯಲ್ಲಿ ಕೇಳ್ತಾ ಇದ್ದಾಗ ಖುಷಿ ಆಯಿತು. ನಾನು ಆಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ, ಬ್ಲ್ಯಾಂಕ್ ಆಗಿ ಇದೆ. ಆಮೇಲೆ ಓಡೋಗ್ಬಿಟ್ಟು ಅವ್ರು ಬೈಸಿಗೆ ತಿಳ್ಕೊಂಡೆ, ಅಣ್ಣ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಣ್ಣ? ಏನಿಲ್ಲ ಚಿನ್ನ, ಚೆನ್ನಾಗಿ ಮಾಡ್ತಿದ್ದೆ, ಬಾಡಿ ಗಿಡಿ ಮಾಡ್ಕೊ. ಅಷ್ಟು ಹೇಳಿದ್ರು ಸಾಕು. ನನಗೆ ಬೇರೆ 1000 ಜನ ನಾನು ಕೇಳ್ತಾ ಇದ್ದೆ, ಅಯ್ಯೋ ಹಂಗಂತೆ ಹಿಂಗಂತೆ, ಹಿಂಗಂದ್ರೆ ಹಿಂಗೆ ಮಾತಾಡಿದ್ರು. ಅವರೇ ನನಗೆ ಹಂಗೆ ಹೇಳಿದ್ಮೇಲೆ ಸಾಕಪ್ಪ, ನನಗೆ ಇನ್ನೇನು ಇಲ್ಲ, ಆರಾಮಾಗಿರ್ಬೋದು. ಅಂದರೆ ನನ್ನಿಂದ ಅವ್ರಿಗೇನೋ ತಪ್ಪಾಗ್ಬಿಡುತ್ತೆ ಅಂದ್ರೆ ನನ್ನ ಮನ್ಸು ಕಾಡ್ತಾ ಇತ್ತು. ಒಂದಷ್ಟು ಜನ ಹೇಳ್ತಾ ಇದ್ದಾಗ ಅವರು ಇವರು ಅಂದಾಗ ಎಲ್ಲೋ ನನ್ನಿಂದ ತಪ್ಪು ಅನಿಸ್ತಾ ಇದ್ದೀನೋ, ಇಲ್ಲ ಬೇಡವಾ, ಏನು ಬಿಟ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಥರ. ಬಟ್ ಅವರೇ ಹೇಳಿದ್ಮೇಲೆ, ದೇವರೇ ಕೊಟ್ಮೇಲೆ ಹೊರ ನಮ್ಗೆ ಇನ್ನೇನು ಬಿಡ ಆಯಿತು ಅಂದ್ಕೊಂಡು ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ತಲ್ವಾರಲ್ಲೂ ಅವರೇ ಕ್ಲಾಪ್ ಮಾಡಿದ್ದು. ಧರ್ಮಕೀರ್ತಿರಾಜ್ ಸರ್ಗೂ ಅವರು ಒಂದಷ್ಟು ಕ್ಲೋಸ್ನೆಸ್ ಇದೆ. ಅವ್ರು ಆಲ್ಮೋಸ್ಟ್ ಎಲ್ಲ ಸಿನಿಮಾನು ದರ್ಶನ್ ಸರ್, ಧರ್ಮಕೀರ್ತಿ ಸರ್ ಕ್ಲಾಪ್ ಎಲ್ಲ ಮಾಡಿದ್ದಾರೆ. ಅದೇನಾದರೂ ಫಸ್ಟ್ ಸಿನಿಮಾದಲ್ಲೇ ಅವರೇ ಕ್ಲಾಪ್ ಮಾಡಿರೋದು. ಆ ಸಿನಿಮಾದಲ್ಲಿ ನನಗೆ ಇನ್ನೂ ಖುಷಿ. ಆಮೇಲೆ ಧರ್ಮ ಸರ್ ಇದ್ದಾಗಲೂ ನಾವೆಲ್ಲ ಅವ್ರ ಕಣ್ಣ ಸಲಿಗೆ ಆ ಸಾಂಗ್ ಎಲ್ಲ ನೋಡಿದಾಗ, ಅವ್ರು ನೋಡಬೇಕು ಅಂದಾಗ ಸೆಟಲ್ ಅದೊಂಥರ ಖುಷಿ. ಬರ್ತಾರ ಅಂತ ಅವರು ಫ್ರೆಂಡ್ಲಿಯಾಗಿ ಒಂದಷ್ಟು ಹೇಳ್ಕೊಟ್ರು. ಅಂದರೆ ಫಸ್ಟ್ ಸಿನಿಮಾ ಮಾಡಿದ್ದೀನಿ, ಇಲ್ಲ ಅವ್ರ ಜೊತೆ ಅನಿಸ್ಲೇ ಇಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದೆ, ಖುಷಿ ಆಯಿತು. ಬಟ್ ಇನ್ನೂ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಮಾಡಬೇಕು, ಅದು ಸಿಗ್ತಾ ಇದೆ ಭಗವಂತನ ಆಶೀರ್ವಾದದಿಂದ. ಈಗ ಯೂಶುವಲಿ ಏನಂತಂದರೆ ನಿಮಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಟಿಕ್ ಟಾಕ್ ಸಂದರ್ಭದಲ್ಲಿ ಸೇಮ್ ದರ್ಶನ್ ಅವ್ರ ಥರನೇ ಇದ್ದೀರಾ ಅಂತ. ಸೊ ನೀವು ಯಜಮಾನ ಶೂಟಿಂಗ್ ಸೆಟ್ಟಲ್ಲಿ ಏನು ಚಿಕ್ಕಮಂಗ್ಳೂರಲ್ಲಿ ಭೇಟಿ ಆಗಿದ್ರಲ್ಲ, ಅವಾಗ ನಿಮ್ಮನ್ನು ನೋಡ್ಬಿಟ್ಟು ಸೇಮ್ ನಂತರನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಅವ್ರಲ್ಲಿ ಹೇಳಿಲ್ಲ, ಏನು ಒಂದು ಚೂರು ಹೇಳಿಲ್ಲ. ನಾರ್ಮಲಾಗಿ ಹೋದೆ, ಫೋಟೋ ತೆಗೆಸ್ಕೊಂಡು ಸುಮ್ಮನೆ ಬಂದೆ ಅಷ್ಟೇ. ಒಂದಷ್ಟು ಜನ ಇದ್ದರು, ಒಂದು 50-60 ಜನ ಇದ್ದರು. ಬಟ್ ಫೋಟೋ ಕೊಟ್ಟರು ಹೋದ್ರೆ ಅದು ಏನೂ ಗೊತ್ತಿಲ್ಲ. ಅದಾದ್ಮೇಲೆ ಅವರೇ ಹೇಳಿದ್ರು, ನಂಗೆ ಶಾಕ್, ಯಪ್ಪ ಅವ್ರ ಬಾಯಿಂದನೇ ಬರ್ತಾ ಇದೆಯಲ್ಲ. ಈಗ ಹೆಂಗೆ ರಚಿತಾ ಮೇಡಮ್ನ ಫಸ್ಟ್ ಡೇ ನೋಡಿ ಅಲ್ಲಿ ಒಂಥರ ಬ್ಲ್ಯಾಂಕ್ ಆದ್ನು ಹಂಗಾಗ್ಬಿಟ್ಟೆ ನಾನು. ಅವರೇ ಹೇಳಿದ್ರಲ್ಲ, ಖುಷಿ ಆಯಿತು. ಅದಾದ್ಮೇಲೆ ಲಾಕ್ಡೌನ್ ಟೈಮಲ್ಲೂ ಒಂದಿನ ಅವ್ರ ಕಾರಲ್ಲಿ ಹೋಗ್ಬೇಕಾರೆ, ಯೂಶಲಿ ಅವರು ಒಂದು ಸೆಲೆಕ್ಟ್ ಹೊಡಿತಾರೆ ಹಿಂಗೆ ಕಾರ್ ಹಿಂಗೆ ವಿಂಡೋ ಹೇಳಿದಾಗ. ನಾನು ಅಣ್ಣ ಅಂತ ಅಂದೆ, ಮಾಸ್ಕ್ ತೆಗೆದೆ, ಬಂದ ಅಣ್ಣ ಬಂದೆ ಅಣ್ಣ ಚೆನ್ನಾಗಿದ್ಯಾ ಅಣ್ಣ, ಹಿಂಗೆ ಏನು ಮಾಡ್ತಿದ್ಯಾ, ಹಿಂಗೆ ಸಿನಿಮಾ ಮಾಡಿ
ಸಾಕು 1-1.5 ವರ್ಷ ಆದ್ರೂ ಅವ್ರು ನನಗೆ ಆ ಮಾತು ಹೇಳ್ತಾರೆ ಅಂದಾಗ ಖುಷಿ ಆಯ್ತು ನನಗೆ. ಅವ್ರನ್ನ ನೋಡೋಕ್ಕೆ ಕೋಟ್ಯಾಂತರ ಜನ ಇರ್ತಾರೆ, ಅವ್ರ ಬಾಯಲ್ಲೇ ಬಂತಲ್ಲ ಆ ನೆನ್ಪು, ತುಂಬ ಖುಷಿ ನನಗೆ ಕೊನೆಗೆ. ಎಸ್, ರಚಿತಾ ರಾಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಯಾಕಂತಂದ್ರೆ ನೀವು ಮಾಡಿದಂತಹ ಒಂದು ಸ್ಕಿಟ್ ನೀವು ದರ್ಶನ್ ಅವ್ರ ತರ ಆಕ್ಟ್ ಮಾಡ್ಬೇಕಾದ್ರೆ ಅವ್ರು ಅದಕ್ಕೆ ನೋಡ್ಬಿಟ್ಟು ಫುಲ್ ಫಿದಾಗ್ಬಿಡ್ತಾರೆ. ಅದನ್ನ ಮತ್ತೆ ನೀವು ರೀಕ್ರಿಯೇಟ್ ಮಾಡಿಬಿಟ್ಟು ಒಂದು ಸ್ಕಿಟ್ ತರ ಮಾಡ್ತೀರಾ, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗುತ್ತೆ. ಸೊ ಆ ಸ್ಕಿಟ್ ಬಗ್ಗೆ ಆಗಿರ್ಬೋದು, ಅಥವಾ ರಚಿತಾ ರಾಮ್ ಅವರ ಒಂದು ನೇಚರ್, ಬಿಕಾಸ್ ಯಾಕಂತಂದ್ರೆ ಪಬ್ಲಿಗಲ್ಲಿ ಎಲ್ಲರ ಜೊತೆನೂ ಅಷ್ಟೇ ಕ್ಲೋಸ್ ಆಗಿ ಮೂವ್ ಆಗ್ತಿರ್ತಾರೆ, ಎಷ್ಟೇ ಚೆನ್ನಾಗಿ ಮಾತಾಡ್ತಿರ್ತಾರೆ. ಸೊ ಏನು ಹೇಳ್ತೀರಾ? ಮೇಡಮ್ ಅಂದರೆ ನಂಗೆ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ಅವರು ಬೆಳಿ, ನೀನು ಚೆನ್ನಾಗಿ ಸಿನಿಮಾ ಮಾಡು, ಫ್ಯಾಮಿಲಿ ತುಂಬ ಚೆನ್ನಾಗಿ ನೋಡ್ಕೊ, ಅಪ್ಪ ಅಮ್ಮ ಅಂದರೆ ಅದು ಹೇಳ್ತಾರೆ. ಅದು ಅವ್ರ ಬಾಯಿಂದ ಕೇಳೋಕೆ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ಫ್ರೆಂಡ್ಸ್ ಹೇಳ್ಬೋದು, ರಿಲೇಷನ್ಸ್ ಹೇಳ್ಬೋದು, ಬಟ್ ಅವರು ಆ ಬಾಯಿಂದ ಅಂಥ ದೊಡ್ಡ ವ್ಯಕ್ತಿ ಆದ್ರೂ ನಮ್ಗೆ ಹೇಳ್ತಾರಲ್ಲ, ಸೆಟ್ಟಲ್ ಮಾಮೂಲಿ ಎಲ್ಲರೂ ಥರ ಖುಷಿಯಾಗಿರ್ತಾರೆ. ಅವ್ರಿಗೇನಂದರೆ ಚೆನ್ನಾಗಾಗು ನೀನು, ಒಳ್ಳೇದಾಗಲಿ ನಿನಗೆ ಅನ್ನೋದೊಂದು ಬ್ಲೆಸ್ಸಿಂಗ್ ಕೊಡ್ತಾರೆ. ಆ ಸ್ಕಿಟ್ ಅಂದರೆ ನನಗೇನು ಗೊತ್ತಿಲ್ಲ, ಹೋಗ್ತಾ ಇದ್ದೆ, ಮೆಂಟರ್ಸ್ ಸ್ಕ್ರಿಪ್ಟ್ ಕೊಡ್ತಾಯಿದ್ರು, ಅವ್ರು ಏನು ಹೇಳ್ಕೊಡ್ತಾಯಿದ್ರು ಅದನ್ನು ಮಾಡ್ತಾಯಿದ್ದೆ. ಅದು ಬಿಟ್ಟು ನೀವು ಹೇಳ್ದಂಗೆ ಎಕ್ಸ್ಟ್ರಾ ಹಿಂಗೆ ಮಾಡಬೇಕು, ಹಿಂಗೆ ಕೊಡಬೇಕು, ಹಿಂಗೆ ಇಲ್ಲ. ಬಟ್ ಮೇಡಮ್ ನೋಡಿದಾಗ ಅದು ಇನ್ನೂ ಖುಷಿಯಾಗ್ಬಿಡೋದು. ಅಂದರೆ ಅವ್ರು ಹೇಳ್ತಾ ಇದ್ದಿದ್ದು ಹಿಂಗೆ ಮಾಡಬೇಡ, ಹಂಗೆ ಇರಬೇಡ ಕಣೋ ಅಂದಾಗ ಅವ್ರು ರಿಯಾಕ್ಷನ್ ಕೊಟ್ಟಾಗ ನಾನು ಆಟೋಮೆಟಿಕ್ ಬಂದ್ಬಿಡೋದು, ಅದು ಬೇಕು ಅಂತ ಮಾಡ್ತೀನಿಲ್ಲ. ಅದು ಜನಕ್ಕೆ ತುಂಬ ಇಷ್ಟ ಆಯಿತು, ಎಲ್ರಿಗೂ ಖುಷಿ ಕೊಡ್ತಾ ಹೋಗ್ತಾಯಿತ್ತು. ಸೊ ಸಿಕ್ಕಾಗೆಲ್ಲ ಏನೆಲ್ಲ ಕಾಂಪ್ಲಿಮೆಂಟ್ ಸಿಕ್ಕಿದೆ ರಚಿತಾ? ಹೇಳ್ತಾ ಇರ್ತಾರೆ, ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡು, ಬೆಳಿ, ಒಳ್ಳೇದಾಗಲಿ ನಿನಗೆ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ದುಡಿ, ಕೆಟ್ಲಾಗು ಅಂತ ಹೇಳ್ತಾ ಇರ್ತಾರೆ. ಸಾಕು ನನಗೆ ಅವ್ರ ಬಾಯಿಂದ ಬಂತಲ್ಲ, ಅದಕ್ಕೇನೇನು ಮಾಡಬೇಕು ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ವರ್ಕೌಟ್ ಮಾಡ್ತಿರ್ಲಿಲ್ಲ, ತುಂಬ ಅಂದರೆ ಚಿಕ್ಕೋನಿದ್ದಾಗ ಮಾಡ್ತಾ ಇದ್ದಿದ್ದು. ಈಗ ನೆಕ್ಸ್ಟ್ ಒಂದು ಸಿನಿಮಾ ಹೇಳಿದಾಗ ಸ್ವಲ್ಪ ರೆಡಿ ಆಗಪ್ಪ ನೀನು ಅಂದಾಗ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೂ ಸ್ಟಾರ್ಟ್ ಮಾಡೋಣ, ಒಂದು ಒಳ್ಳೆ ಬಾಡಿ ಮಾಡೋಣ ಅಂತಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.